ಸಿದ್ದರಾಮಯ್ಯ ಸಾಹೇಬರ ಹೇಳಿಕೆಯನ್ನು ಕೂಡ ನೋಡ್ತಾ ಇದ್ದೆ. 2028ನ ಚುನಾವಣೆಗೆ ನಾನು ವಿಧಾನಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಿಲ್ಲ ಅನ್ನಂಥ ಮಾತು ಮಾಜಿ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯರು ಹೇಳಿದ್ದಾರೆ. ಅವರು ರಾಜಕೀಯವಾಗಿ ಅವರು 2028ಗೆ ನಾನು ರಾಜಕೀಯವಾಗಿ ನಿವೃತ್ತ ಆಗ್ತೀನಿ, ರಾಜಕಾರಣದಲ್ಲಿ ನಿಲ್ಲಲ್ಲ ಅನ್ನೋದಿದ್ರೆ ಭಾಳ ಚೆನ್ನಾಗಿರ್ತಿತ್ತು. ಅವ್ರು ಹೇಳಿದಂಥ ಮಾತೇನು, ಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳು ರಾಜಕೀಯ ತುಂಬ ಕಲುಷಿತವಾಗಿದೆ ಅಂದರೆ ನಾನು ಕೇಳ್ತೀನಿ. ಇವತ್ತು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ಆದ ಮೇಲೆ ಅವ್ರಿಗೆ ಯಾಕೆ ಈ ರೀತಿ ಅನಿಸ್ತೈತೆ ಅನ್ನೋದು ಒಂದು ಕೂಡ ಗೊತ್ತಿಲ್ಲ. ಯಾಕೆಂದರೆ ರಾಜಕೀಯ ಕಲುಷಿತ ಆಗಿದೆ ಅಂದ್ರಿಗಿನ ಅವರು 2023ರಲ್ಲಿ ಮುಖ್ಯಮಂತ್ರಿ ಆದ ನಂತರ ಅಲ್ಲಿ ಕಲುಷಿತ ಆಗಿದ್ದಿಲ್ಲನ. ಈಗ ಮುಖ್ಯಮಂತ್ರಿಗಳು ಶಿವಕುಮಾರ್ ಆದ ನಂತರ ರಾಜಕೀಯ ಭಾಳಷ್ಟು ಕಲುಷಿತವಾಗಿದೆ. ಈ ಕಲುಷಿತ ಆಗಿದೆ ಅಂದ್ರಿಗಿನ ಅವ್ರಿಗೆ ಏನನ್ನ ಮುಖ್ಯಮಂತ್ರಿಗಳು ಶಿವಕುಮಾರ್ ಆದ ನಂತರ ಈ ರೀತಿ ಅನಿಸುತ್ತದೆ ಅನ್ನೋದಂತೇಳಿ ನನಗೇನು ಗೊತ್ತಿಲ್ಲ. ಹಂಗಾಗಿ ಡಿ ಕೆ ಶಿವಕುಮಾರನು ಮುಖ್ಯಮಂತ್ರಿಗಳಾದ ಮೇಲೆ ಸಿದ್ದರಾಮಯ್ಯರನ್ನ ನಡ್ಕೊಂಡಂಥ ರೀತಿಯನ್ನ ಚೆನ್ನಾಗಿಲ್ಲನೋ, ಅವ್ರಿಗೇನನ್ನ ಅಪಮಾನ ಮಾಡೋಂಥ ಕೆಲಸ ಆಗಿದೆನೋ, ಏನು ನೋವಿನಿಂದ ರಾಜಕೀಯ ಕಲುಷಿತ ಆಗಿದೆ ಅನ್ನೋಂಥ ಮಾತು ಏನು ಹೇಳಿದಾರೋ ಅದು ಯಾವುದೇ ರೀತಿಯಲ್ಲೂ ಕೂಡ ಒಂದು ರೀತಿ ನಮಗೆ ಗೊತ್ತಾಗ್ತಾ ಇಲ್ಲ. ಅಧಿಕಾರ ಹೋದ್ಮೇಲೆ ಈ ರೀತಿ ಕಲುಷಿತ ಆಗಿದೆನಾ ಇಲ್ಲ ಅಂದ್ರೆಗಿನ ಅವ್ರು ಏನನ್ನ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಮೇಲೆ ಕಲುಷಿತ ಆಗಿದೆನಾ, ಮುಂದಕ್ಕೆ ರಾಜಕೀಯ ನಿವೃತ್ತಿ ಆಗ್ತೀನಿ ಅಂದರೆ ಹೌದಪ್ಪ ನಿವೃತ್ತಿ ಆಗ್ತಾನೆ ಅಂದ್ರೆ ರಾಜಕೀಯನೇ ಕಲುಷಿತ ಆಗಿದ್ದಾನಂತ ಮಾತು ಹೇಳಿದ್ರಂದ್ರಿಗಿನ ಎಲ್ಲೋ ಒಂದು ಕಡೆ ಅಸಮಾಧಾನ ಇದೆ ಅನ್ನೋಂಥ ವಿಚಾರವನ್ನು ಕೂಡ ಅವ್ರಿಗೆ ಹೇಳೋಂಥ ಕೆಲಸಗಳು. ಅವರು ಹೇಳಂತಾರೆ ಅಲ್ಲ, ಅವರು ಕಲುಷಿತ ಆಗಿದ್ದಾನಂತ ಮಾತನ್ನು ಕೂಡ ಹೇಳಿದ್ದಾರೆ, ಆ ಪದ ಬಳಸಿದ್ದಾರೆ. ರಾಜಕೀಯ ಕಲುಷಿತ ಆಗಿದ್ದಾನಂತ ಶಬ್ದವನ್ನು ಕೂಡ ಅವರು ಬಳಸಿದ್ದಾರೆ. ಹಂಗಾಗಿ ಸಿದ್ದರಾಮಯ್ಯರು ಅಧಿಕಾರದಲ್ಲಿ ಇರೋ ತನಕ ಅದೆಲ್ಲ ಕೂಡ ಸರಿ ಇತ್ತು, ಶುದ್ಧವಾಗಿತ್ತು. ಅಂದ್ರೆ ಸಿದ್ದರಾಮಯ್ಯ ಸಾಹೇಬರು ಎಲ್ಲಿ ತನಕ ಅಧಿಕಾರದಲ್ಲಿ ಇದ್ರೋ ಅಲ್ಲಿ ತನಕ ಇದು ಸರಿಯಾಗಿತ್ತು, ಶುದ್ಧವಾಗಿತ್ತು, ಕಲುಷಿತ ಆಗಿದ್ದಿಲ್ಲ. ಆದರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಮೇಲೆ ರಾಜಕೀಯ ಹಾಳಾಗಿದೆ ಅನ್ನೋಂಥ ಮಾತು ನಾನು ಹೇಳಿದಂಥ ಮಾತಲ್ಲ, ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯರು ಹೇಳಿರೋಂಥ ಮಾತು. ಹಂಗಾಗಿ ಇವತ್ತು ಸೀನಿಯರ್ ಲೀಡ್ರುಗಳು ಹೇಳಿದಂಥ ಮಾತು. ಹಂಗಾಗಿ ಇವತ್ತು ರಾಜ್ಯದಲ್ಲಿ ಬಹುಶಃ ಈ ರಾಜ್ಯದ ಮುಖ್ಯಮಂತ್ರಿಗಳು ಮುಂದಕ್ಕೆ ಏನಾಗುತ್ತೆ ಅನ್ನೋಂಥ ಗೊತ್ತಿಲ್ಲ. ಆಗಲಿ ಸದ್ಯಕ್ಕಿಂತ ವಾತಾವರಣದಲ್ಲಿ ಅವರು ಪಾರ್ಟಿಯಲ್ಲಿ ಕೂಡ ಚೋಲೆ ಇಲ್ಲ, ಸಿದ್ದರಾಮಯ್ಯ ಸಾಹೇಬರು ಕೂಡ ರಾಜಕೀಯವಾಗಿ ಕಲುಷಿತ ಆಗಿದೆ, ಸರಿ ಇಲ್ಲ ಅನ್ನೋಂಥ ಮಾತು ಅವರು ಹೇಳಿರೋ ಕಾರಣ ಇವತ್ತು ರೈತರೆಲ್ಲರೂ ಸಂಕಷ್ಟದಲ್ಲಿದ್ದಾರೆ. KPS ಹಗರಣ ಏನಾಗಿದೋ ಅದರ ಬಗ್ಗೆ ಹೋರಾಟ ಮಾಡೋ ಸಲುವಾಗಿ ರಾಹುಲ್ ಗಾಂಧಿ ಅವರು ಕೂಡ ಬರಬೇಕು, ಆ ಹೋರಾಟವನ್ನು ಕೂಡ ಮಾಡಬೇಕು. ನಮ್ಮ ಕರ್ನಾಟಕ ರಾಜ್ಯದಂಥ ಮಕ್ಕಳು ಕೂಡ ಅವ್ರಿಗೆ ನ್ಯಾಯವನ್ನು ಕೊಡಿಸ್ಬೇಕನ್ನೋಂಥ ಒತ್ತಾಯವನ್ನು ಕೂಡ ಮಾಡ್ತೀನಿ. ಬಹುಶಃ ನಾನು ಕೇಳ್ತೀನಿ, ಕೇವಲ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋ ಕಾರಣ ಎಲ್ಲ ಮಾಡಿದರೆ ಎಲ್ಲ ಮುಚ್ಕೊಂಡು ಹೋಗುತ್ತೆ ಅಂದೇಳಿ ಕೇವಲ ಸತ್ಯ ಹರಿಶ್ಚಂದ್ರ ಡೆಲ್ಲಿಯಲ್ಲಿ ಯಾವ ರೀತಿಯಲ್ಲಿ ಹೋರಾಟ ಮಾಡಿದ್ರು ಕರ್ನಾಟಕದಲ್ಲಿ ಕೂಡ ಮಾಡಬೇಕು ಅನ್ನೋಂಥ ಒತ್ತಾಯವನ್ನು ಕೂಡ ಮಾಡಿಕೊಡೋಂಥ ಕೆಲಸ ಮಾಡ್ತೀನಿ.